ವೆಲ್ಕಮ್ ಟು ಲಕ್ಕಿ ಸ್ಟಾರ್ ಅಸ್ಟ್ರೋ. ನಿಮ್ಮ ಮುನಿರತ್ನಂ ಮಾಡುವ ನಮಸ್ಕಾರಗಳು. ಇಂದಿನ ಸಂಚಿಕೆಯಲ್ಲಿ ಮೊಬೈಲ್ ನ್ಯೂಮರಾಲಜಿ, ಮೊಬೈಲ್ ನಂಬರ್ಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಈ ಸಂಚಿಕೆಯಲ್ಲಿ ಒಂದು ಡೇಟ್ ಆಫ್ ಬರ್ತಲ್ಲಿ 9 ಸಂಖ್ಯೆಗಳು ಮಿಸ್ಸಿಂಗ್ ಆದರೆ ಅದರದ್ದು ಇಂಪ್ಯಾಕ್ಟ್ ಹೆಂಗಿರುತ್ತೆ, ಅದರ ಪರಿಣಾಮ ಯಾವ ರೀತಿ ಒಬ್ಬ ಮನುಷ್ಯನ ಮೇಲೆ ಬೀಳ್ತದೆ, ಮತ್ತು ಅದರ ಕಷ್ಟ ಸುಖ ನೋವುಗಳು ಅಂತ ನಾವೇನು ಮಾತಾಡ್ಕೊತೀವಿ ಆಡುಭಾಷೆಯಲ್ಲಿ, ಅದೇ ಥರ ಒಂದು ನಂಬರ್ಸ್ಗೆ ವೈಬ್ರೇಷನ್ಸ್ ಅನ್ನೋದಿದೆ. ಯಾಕಂದರೆ ಪ್ರತಿಯೊಂದು ನಂಬರ್ಗೂ ವೈಬ್ರೇಷನ್ಸ್ ಪ್ರಕಾರನೇ ಜೀವನದಲ್ಲಿ ನಡೆಯೋದು. ಅದ್ರದ್ದು ಇಂಪ್ಯಾಕ್ಟ್ ನಮ್ಮ ಮೇಲೆ ಇದ್ದೇ ಇರುತ್ತೆ. ಗ್ರಹಗಳ ಪ್ರಭಾವ ಹೆಂಗಿರುತ್ತೋ ಅದೇ ಥರ ನಂಬರ್ಸ್ ಪ್ರಭಾವ ಕೂಡ ಇರುತ್ತೆ. ಒಂದು ಡೇಟ್ ಆಫ್ ಬರ್ತ್ ತಗೊಂಡು ಯಾವುದನ್ನು ಮಿಸ್ಸಿಂಗ್ ನಂಬರ್ಸ್ ಇದ್ದರೆ ಅದ್ರ ಪರಿಣಾಮ ಯಾವ ರೀತಿ ಇರುತ್ತೆ, ಅದರಿಂದ ಏನೇನು ನಷ್ಟ ಅನುಭವಿಸ್ತಾರೆ ಅವರು, ಇಲ್ಲಾಂದರೆ ಅದರಿಂದ ಏನೇನು ಮಿಸ್ಸಿಂಗ್ ಆಗ್ತದೆ, ಅದ್ರ ಬಗ್ಗೆ ಇವತ್ತು ನೋಡೋಣ, ಕೂಲಂಕುಷವಾಗಿ ತಿಳಿಯೋಣ ಬನ್ನಿ. ಮತ್ತು ಇದೇ ತಿಂಗಳು 23ನೇ ತಾರೀಕು ಆನ್ಲೈನ್ ಕ್ಲಾಸಸ್ ಕನ್ನಡದಲ್ಲಿ ಅಡ್ವಾನ್ಸ್ಡ್ ವೈಬ್ರೇಷನ್ ನ್ಯೂಮರಾಲಜಿ ಕ್ಲಾಸಸ್ ನಡೆಸ್ಕೊಡ್ತಾ ಇದ್ದೀವಿ. ಜಾಯಿನ್ ಆಗೋರು ಈ ಮೇಲೆ ಕಾಣಿಸ್ತಾ ಇರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ. ಮತ್ತು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ನೂ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸದಾಗಿ ಯಾರನ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ, ಒಂದು ಡೇಟ್ ಆಫ್ ಬರ್ತ್ ತಗೊಂಡು ನಂಬರ್ಸ್ ಇಂಪ್ಯಾಕ್ಟ್ ಯಾವ ಥರ ಇರುತ್ತೆ. ಯಾಕಂದರೆ ತುಂಬ ಜನ ಏನು ಕೇಳ್ತಾ ಇದ್ದಾರೆ, ನಂಬರ್ಸ್ ಬಗ್ಗೆನೇ ಕೇಳ್ತಾ ಇದ್ದಾರೆ. ಅದಕ್ಕೆ ಈ ನಂಬರ್ಸ್ ಇಂಪ್ಯಾಕ್ಟು ಯಾವ ಬೇಸ್ ಮೇಲೆ ಒಬ್ಬ ಮನುಷ್ಯನ ಮೇಲೆ ಪ್ರಭಾವ ಬೀರ್ತದೆ ನೋಡೋಣ ಬನ್ನಿ. ಇವಾಗ ಒಂದು ಡೇಟ್ ಆಫ್ ಬರ್ತ್ ತಗೊಂಡು ಆ ಡೇಟ್ ಆಫ್ ಬರ್ತ್ನ ಈ ಲಕ್ಷ್ಮಿ ಯಂತ್ರ ಅಂತ ಏನ್ ಹೇಳ್ತೀವಿ ಲೋಷನ್ ಗ್ರಿಡ್ ಅಲ್ಲಿ ಹಾಕೋಣ. ಮತ್ತೆ ಯಾವ ನಂಬರ್ ಇಲ್ಲ ಅದ್ರ ಇಂಪ್ಯಾಕ್ಟ್ ಏನು, ಮತ್ತೆ ಇದ್ರ ಪ್ರಭಾವ ಯಾವ ತರ ಬೀಳ್ತದೆ ಒಬ್ಬ ಮನುಷ್ಯನ ಮೇಲೆ ಡೀಟೇಲ್ ಆಗಿ ನೋಡೋಣ. 12/6/1978 ಈ ಇಸ್ವಿ. ಇದು ಟೋಟಲ್ ಕೂಡಿದ್ರೆ 34 ಬರ್ತಾ ಇದೆ. ಡಿಸ್ನಿ ನಂಬರ್ 7 ಬರುತ್ತೆ ಟೋಟಲ್ ಕೂಡಿದ್ರೆ. ಬರ್ತ್ ನಂಬರ್ 3 ಆಗುತ್ತೆ, ಅಂದ್ರೆ 3/7. ಈ ಕಾಂಬಿನೇಷನ್ ಅಲ್ಲಿ ಇವರು ಹುಟ್ಟಿದ್ದಾರೆ. ಈ ತರ ಕಾಂಬಿನೇಷನ್ ಅಲ್ಲಿ ಯಾರೇ ಹುಟ್ಟಿದ್ರೆ ಅವರು ಬೆಸ್ಟ್ ಫಾರ್ ಎಜುಕೇಶನ್, ಅಂದ್ರೆ ಎಜುಕೇಶನ್ ಅಲ್ಲಿ ಚೆನ್ನಾಗಿ ಸಕ್ಸಸ್ ಆಗ್ತಾರೆ. ಮತ್ತೆ ಹೀಲಿಂಗ್, ಅಸ್ಟ್ರಾಲಜಿನಲ್ಲಿ ಹೀಲಿಂಗ್ ಅನ್ನೋದು ಬರುತ್ತೆ, ಅದರಲ್ಲೂ ಕೂಡ ಅವರು ಸಕ್ಸಸ್ ಆಗ್ತಾರೆ. ಜೊತೆಗೆ ಟೀಚಿಂಗ್ ಅಂದ್ರೆ ಟೀಚರ್, ಉಪಾಧ್ಯಾಯರು ಅಂತ ಏನ್ ಹೇಳ್ತೀವಿ ನಾವು ಕ್ಲಾಸಲ್ಲಿ ಕಲಿತಾ ಇರ್ಬೇಕಾದ್ರೆ ಗುರುಗಳು ಟೀಚರ್ ಅಂತ ಏನ್ ಹೇಳ್ತೀವಿ, ಈ ತರ ಟೀಚಿಂಗ್ ಫೀಲ್ಡ್ಗೆ ಇವರು 100% ಚೆನ್ನಾಗಿ ಸಕ್ಸಸ್ ಆಗ್ತಾರೆ ಇವರು. ಇವಾಗ ಇದು ನೋಡಿದ್ವಿ ಈ ಕಾಂಬಿನೇಷನ್, ಅಂದ್ರೆ ಏನಕ್ಕೆ ಇವ್ರು ಯಾವ ಫೀಲ್ಡ್ ಅಲ್ಲಿ ಹೋದ್ರೆ ಸೆಟ್ ಆಗ್ತಾರೆ ಅಂತ ಹೇಳಿದೆ ಈ ಕಾಂಬಿನೇಷನ್ ಮೇಲೆ. ಈಗ ಈ ಡೇಟ್ ಆಫ್ ಬರ್ತ್ ತಕೊಂಡು ಲಕ್ಷ್ಮಿಯ ಲೋಷ ಗ್ರಿಡ್ ಅಲ್ಲಿ ಹಾಕಿದ್ರೆ ಯಾವ ತರ ಬರುತ್ತೆ, ಇಲ್ಲಿ 7 ನಂಬರ್ ಮಿಸ್ಸಿಂಗ್ ಆಗಿದೆ, ಅದ್ರ ಇಂಪ್ಯಾಕ್ಟ್ ಏನು ಅಂತ ನೋಡೋಣ. ಇದು ಒರಿಜಿನಲ್ ಆಗಿರುವಂತ ಲೋಷ ಗ್ರಿಡ್, ಇದು ನಂಬರ್ ಚೇಂಜ್ ಆಗಲ್ಲ. ಇವಾಗ ನೋಡಿ 1 ಹಾಕಿದೀನಿ, ಮತ್ತೆ 2 ಹಾಕಿದೀನಿ, ಮತ್ತೆ 6 ಹಾಕಿದೀನಿ, ಮತ್ತೆ 1 ಹಾಕಿದೀನಿ, ಮತ್ತೆ 9 ಹಾಕಿದೀನಿ, ಮತ್ತೆ 7 ಹಾಕಿದೀನಿ, ಮತ್ತೆ 8 ಹಾಕಿದೀನಿ. ಇಲ್ಲಿ ಈ ನಂಬರ್ ಕಾಂಬಿನೇಷನ್ಸ್ ಕೂಡ ಹಾಕೋಬೇಕು. ಇದು 3 ಇಲ್ಲಿ ಹಾಕಿದೀನಿ, ಮತ್ತೆ 7 ಇಲ್ಲಿ ಹಾಕಿದೀನಿ. ನೋಡಿ ಇದು ಬರ್ತ್ ನಂಬರ್ದು ಇಲ್ಲಿ ಎಕ್ಸ್ಟ್ರಾ ಬಂದಿದೆಯಲ್ಲ ಅದು, ಮತ್ತೆ ಇದು ರೌಂಡ್ ಆಫ್ ಹಾಕಿರೋದು ಡಿಸ್ನಿ ನಂಬರ್. ಇಲ್ಲಿ ಮಿಸ್ಸಿಂಗ್ ನಂಬರ್ಸ್ ಏನಿದೆ 4 ಮತ್ತೆ 5. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಈ ಡೇಟ್ ಆಫ್ ಬರ್ತ್ ಅಲ್ಲಿ 4 ಮತ್ತೆ 5 ಮಿಸ್ಸಿಂಗ್ ನಂಬರ್ ಇದೆ. ಇಲ್ಲಿ ನೋಡಿದ್ರೆ ಈ ಕಾಂಬಿನೇಷನ್ ಅಲ್ಲಿ ಹೋದ್ರೆ ಇವರು ಸಕ್ಸಸ್ ಆಗ್ತಾರೆ ಅಂತ ಹೇಳಿದೀವಿ. ಯಾವ ತರ ಎಜುಕೇಶನ್, ಹೀಲಿಂಗ್ ಮತ್ತೆ ಟೀಚಿಂಗ್. ಬಟ್ ಈ ಟೀಚಿಂಗ್ ಮಾಡಬೇಕಾದ್ರೆ ಇವ್ರಿಗೆ ಜ್ಞಾನದ ಮಟ್ಟ ಚೆನ್ನಾಗಿರ್ಬೇಕು, ಬುದ್ಧಿ ಮಟ್ಟ ಚೆನ್ನಾಗಿರ್ಬೇಕು. ಅಂದ್ರೆ ಇಲ್ಲಿ 5 ನಂಬರ್ ಮಿಸ್ಸಿಂಗ್ ಇದೆ ಇಲ್ಲಿ, ಅಂದ್ರೆ ಕೊರತೆ ಅನ್ನೋದು ಬಂದ್ಬಿಡುತ್ತೆ. ಮತ್ತೆ ಇದು ಯಾವ ತರ ತೋರಿಸುತ್ತೆ ಅಂತ ನೋಡೋಣ. ಈಗ ಈ 4 ನಂಬರ್ ಮಿಸ್ಸಿಂಗ್ ಇರೋದು, ಈ 4 ನಂಬರ್ ಅಂದ್ರೆ ಏನು, ಇದು ಕುಬೇರನ ಸಂಖ್ಯೆ ಅಂತ ಹೇಳ್ತಾರೆ. ನಿಮ್ಮ ಚೈನೀಸ್ ನ್ಯೂಮರಾಲಜಿ ಪ್ರಕಾರ 4ನೇ ಸಂಖ್ಯೆಯನ್ನ ಕುಬೇರನ ಸಂಖ್ಯೆ ಅಂತ ಹೇಳ್ತಾರೆ. ಈ ಸಂಖ್ಯೆ ಇಲ್ಲ ಅಂದ್ರೆ ಇವ್ರು ಏನೇನ್ ಫೇಸ್ ಮಾಡ್ತಾರೆ ಅಂತ ಹೇಳ್ತಾ ಇದೀವಿ. ಇಸ್ ನಾಟ್ ಡಿಸಿಪ್ಲಿನ್, ಅಂದ್ರೆ ಇವರು ಶಿಸ್ತುವಾಗಿರಲ್ಲ.
ಅಂದ್ರೆ ಡಿಸಿಪ್ಲೈನ್ ಆಗಿರಲ್ಲ ಇವರು ಅಂತಾನೆ ಅರ್ಥ. ನೆಕ್ಸ್ಟ್ ನಾಟ್ ಆರ್ಗನೈಸ್ಡ್ ಅಂದ್ರೆ ಯಾವ್ದನ್ನ ಒಂದು ವ್ಯವಹಾರ ಕೊಟ್ಟರು ಕೂಡ ಅದು ಆರ್ಗನೈಸೇಷನ್ ಆಗಿ ಕೂಡ ಮಾಡಲ್ಲ. ಸಮೂಹದಲ್ಲಿ ಸೇರ್ಕೊಂಡಾಗ ಕೂಡ ಆರ್ಗನೈಸ್ಡ್ ಮಾಡಿ ಅಂದ್ರೆ ಕೂಡ ಅವ್ರ ಕೈಯಲ್ಲಿ ಆಗೋದಿಲ್ಲ. ನೆಕ್ಸ್ಟ್ ನಾಟ್ ಪಂಕ್ಚುವಲ್ ಅಂದ್ರೆ ಪರ್ಫೆಕ್ಟ್ ಆಗಿ ಯಾವುದು ಮಾಡಲ್ಲ ಅಂತ. ಮತ್ತೆ ಡು ನಾಟ್ ವ್ಯಾಲ್ಯೂ ಟೈಮ್ ಅಂದ್ರೆ ಟೈಮ್ಗೆ ಇವರು ವ್ಯಾಲ್ಯೂ ಕೊಡೋದಿಲ್ಲ. ಮತ್ತೆ ರಾಜಯೋಗ ಬ್ರೋಕನ್ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ 8 ಯೋಗಗಳಿರ್ತವೆ. ಆ 8 ಯೋಗಗಳಲ್ಲಿ ಈ 4 ನಂಬರ್ಗಳನ್ನ ಮಿಸ್ ಆಯ್ತು ಅಂದ್ರೆ ರಾಜಯೋಗ ಅನ್ನೋದು ಮಿಸ್ ಆಗುತ್ತೆ. ಆಮೇಲೆ ನಿರಂತರ ಸ್ಟ್ರಗಲ್, ಇವರು ಯಾವಾಗಲೂ ಸ್ಟ್ರಗಲ್ ಮಾಡ್ತಾನೆ ಇರ್ತಾರೆ. ಕಾರಣ ಏನಂದ್ರೆ ಈ 4 ಇಲ್ಲದೆ ಇರೋದ್ರಿಂದ ಮೆಂಟಾಲಿಟಿ ಕರೆಕ್ಟ್ ಆಗಿ ಮಾನಸಿಕ ಸ್ಥಿತಿ ಅಂತ ಏನ್ ಹೇಳ್ತೀವಿ ಅದು ಮೇಂಟೈನ್ ಆಗಲ್ಲ. ಯಾರಿಗೆ 4 ನಂಬರ್ ಇತ್ತು ಅಂದ್ರೆ ಒಳ್ಳೆ ಶಾರ್ಪ್ ಮೈಂಡ್ ಇರುತ್ತೆ, ಬುದ್ಧಿಮಟ್ಟ ಚೆನ್ನಾಗಿರುತ್ತೆ, ಏನಾದ್ರೂ ಮಾಡ್ಬೇಕಾದ್ರೆ ಸಕ್ಸಸ್ ಮಾಡ್ಕೊಂತಾರೆ. ಬಟ್ ಇವ್ರಿಗೆ 4 ಇಲ್ಲದೆ ಇರೋದಕ್ಕೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಯಾವಾಗ್ಲೂ ಸ್ಟ್ರಗಲ್ ಅಲ್ಲಿ ಇರ್ತಾರೆ. ನೆಕ್ಸ್ಟ್ ಇನ್ನ 5 ನಂಬರ್ ಮಿಸ್ಸಿಂಗ್ ಇದೆ. ಲ್ಯಾಕ್ ಆಫ್ ಬ್ಯಾಲೆನ್ಸ್ ಇನ್ ಎವರಿ ಸ್ಪೇರ್. ಇದು ಯಾವ ತರ ಅಂದ್ರೆ ಪ್ರತಿಯೊಂದು ವಿಚಾರ, ಯಾವುದೇ ಒಂದು ವಿಚಾರ ತಗೊಂಡಾಗ ಇವರು ಆ ಬ್ಯಾಲೆನ್ಸಿಂಗ್ ಅನ್ನೋದು ಮೇಂಟೈನ್ ಮಾಡೋದಿಲ್ಲ. ಕಾರಣ ಏನಂತಂದ್ರೆ ಈ 5 ನಂಬರ್ ಇಂಪ್ಯಾಕ್ಟ್ ಇದ್ರ ಮೇಲೆ ಬೀಳ್ತದೆ. ಈ ತರ ಇಂಪ್ಯಾಕ್ಟ್ ಇವ್ರ ಮೇಲೆ ಇರುತ್ತೆ ಈ 5 ನಂಬರ್ ಇಲ್ಲ ಅಂದ್ರೆ. ನೆಕ್ಸ್ಟ್ ಲ್ಯಾಕ್ ಆಫ್ ಡ್ರೈವ್ ಅಂಡ್ ವರ್ಶಾಲಿಟಿ ಟು ಗೆಟ್ ದೇರ್ ಗೋಲ್ಸ್. ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಇವ್ರ ಲೈಫ್ ಅಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಕೊಬೇಕು, ಈ ತರ ಒಂದು ಗೋಲ್ ರೀಚ್ ಮಾಡಬೇಕು, ನಾನು ಇಂಥದ್ರಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಇವ್ರ ಮೈಂಡ್ ಅಲ್ಲಿ ಇದ್ರೆ ಈ 5 ನಂಬರ್ ಮಿಸ್ಸಿಂಗ್ ಆಗಿರೋದ್ರಿಂದ ಅದನ್ನ ದಾಟಕ್ಕೆ, ಅದನ್ನ ಸೇರಕ್ಕೆ ತುಂಬಾ ಕಷ್ಟ ಬೀಳ್ಬೇಕಾಗುತ್ತೆ. ರೀಸನ್ ಏನಂತಂದ್ರೆ 5 ನಂಬರ್ ಇಲ್ಲ. ಇವಾಗ ಇದ್ರ ಇಂಪ್ಯಾಕ್ಟ್ ನಿಮ್ಗೆ ಅರ್ಥ ಆಯ್ತು. ಆದ್ರೆ ಇದು ಒಂದು ಇಂಪಾರ್ಟೆಂಟ್ ಇನ್ನೂ ಒಂದು ವಿಷಯ ಹೇಳ್ತೀನಿ ನೋಡಿ. ಈ 4, 5 ಇಲ್ಲ ಹಂಗಂತಂದ್ರೆ ಈ ಇಂಪ್ಯಾಕ್ಟ್ ಇವ್ರ ಮೇಲೆ ಪ್ರಭಾವ ಬೀರ್ತದೆ. ಆದ್ರೆ ಈ ಮನುಷ್ಯನಿಗೆ ಇಷ್ಟೇನಾ? ಖಂಡಿತ ಇಲ್ಲ. ಇದಕ್ಕೆ ಪರಿಹಾರ ಇದೆ. ಪವರ್ ಆಫ್ ನ್ಯೂಮರಾಲಜಿ ಅಂತ ನಾವ್ ಏನ್ ಹೇಳ್ತೀವಿ, ನೇಮ್ ಅಲ್ಲಾದ್ರೂ ಸರಿ ಈ ನಂಬರ್ ಬರೋ ತರ ಇಟ್ಕೋಬೇಕು. ವೈಬ್ರೇಷನ್ಸ್ ಪ್ರಕಾರ ನೇಮ್ ನಂಬರ್ ಆದ್ರೂ ಇಟ್ಕೋಬೇಕು. ಈ 4 ನಂಬರು ನೇಮ್ ಅಲ್ಲಿ ಬಂದ್ರೆ ಸಕ್ಸಸ್ ಅನ್ನೋದು ಕೊಡುತ್ತೆ. ಯಾಕಂದ್ರೆ ಡೇಟ್ ಆಫ್ ಬರ್ತ್ ಅಲ್ಲಿ ಮತ್ತೆ ಚೇಂಜ್ ಮಾಡಕ್ ಆಗಲ್ಲ. ಇಲ್ಲಿ ನೇಮ್ ನಲ್ಲಿ ಇಟ್ಕೋಬಹುದು ಈ ಸಂಖ್ಯೆಗಳನ್ನ. ಕೆಲವರು ಏನ್ ಮಾಡ್ತಾರೆ, ಮೊಬೈಲ್ ನಂಬರ್ ಅಲ್ಲಿ ಇಟ್ಕೊಂಡ್ಬಿಡೋಣ. ಖಂಡಿತ ಸಕ್ಸಸ್ ಕೊಡುತ್ತೋ ಇಲ್ವೋ ಸೆಕೆಂಡ್ರಿ. ಮೊಬೈಲ್ ನ್ಯೂಮರಾಲಜಿ ಪ್ರಕಾರ 9 ಜೋಡಿಗಳ ಪ್ರಕಾರ ಬರಬೇಕು. ಬಟ್ ಮನುಷ್ಯನ ಮೇಲೆ ಇಂಪ್ಯಾಕ್ಟ್ ಬರಲೇಬೇಕು, ಸಕ್ಸಸ್ ಸಿಗ್ಲೇಬೇಕು ಅಂದ್ರೆ ಡೇಟ್ ಆಫ್ ಬರ್ತ್ ಅಲ್ಲಿ ಇಲ್ಲ ಅಂದ್ರೂ ಹೆಸರಲ್ಲಾದ್ರೂ ಈ ನಂಬರ್ಸ್ ಕವರ್ ಆಗ್ಬೇಕು. ಇದು ಒಂದು ಕಾನ್ಸೆಪ್ಟ್. ಆದ್ರೆ ಇನ್ನೊಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಒಬ್ಬ ಮನುಷ್ಯನ್ಗೆ ಡೇಟ್ ಆಫ್ ಬರ್ತ್ ಅಲ್ಲಿ ಯಾವಾಗಲೂ 3, 5, 6 ಅನ್ನೋದು ಇರಲೇಬೇಕು. 3, 5, 6 ಇವು ತುಂಬಾ ಇಂಪಾರ್ಟೆಂಟ್ ಸಂಖ್ಯೆಗಳು. ಯಾರ ಡೇಟ್ ಆಫ್ ಬರ್ತ್ ಅಲ್ಲಿ 3, 5, 6 ಇಲ್ಲ ಅಂತಂದ್ರೆ ನೀವು ಫಸ್ಟ್ ನೇಮ್ ಕರೆಕ್ಷನ್ ಮಾಡಿಸ್ಕೊಳೋದು ಉತ್ತಮ. ಕಾರಣ ಏನಂತಂದ್ರೆ ಈ 3, 5, 6 ನೇಮ್ ಅಲ್ಲಿ ಇತ್ತು ಅಂದ್ರೆ ಕರೆಕ್ಷನ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಇನ್ ಕೇಸ್ ನೇಮ್ ಅಲ್ಲೂ ಇಲ್ಲ, ಡೇಟ್ ಆಫ್ ಬರ್ತ್ ಅಲ್ಲಿ ಇಲ್ಲ ಅಂದ್ರೆ ಲಕ್ಸುರಿ ಲೈಫ್ ಅನ್ನೋದು ತುಂಬಾ ಕೊರತೆ ಅನ್ನೋದು ಕಾಣ್ತಾ ಇದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 2 ನಂಬರ್ಸ್ ಇಂಪ್ಯಾಕ್ಟ್ ಹೆಂಗಿದೆ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಸಂಚಿಕೆಯಲ್ಲಿ ಇನ್ನೊಂದು ಡೇಟ್ ಆಫ್ ಬರ್ತ್ ತಗೊಂಡು ಯಾವ ನಂಬರ್ಸ್ ಮಿಸ್ಸಿಂಗ್ ಆದ್ರೆ ಅದ್ರ ಇಂಪ್ಯಾಕ್ಟ್ ಯಾವ ತರ ಇರುತ್ತೆ ಅದು ಏನು ಅಂತ ನೆಕ್ಸ್ಟ್ ಸಂಚಿಕೆಯಲ್ಲಿ ನೋಡೋಣ. ಇದೆಲ್ಲ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.